ನಮಸ್ಕಾರ ಕರ್ನಾಟಕ. ಇವತ್ತಿನ ಮೇನ್ ಟಾಪಿಕ್ ಬಂದ್ಬಿಟ್ಟು ಈ ಯಾವುದದು ಚಾಟ್ ಜಿ ಪಿ ಟಿಲಿ ಹಾಕಿ ನಾವು ಮೊದಲು ಗಿಬ್ಲಿ ಥರ ಮಾಡ್ತಿದ್ವಲ್ಲಪ್ಪ, ಈಗ ಮತ್ತೆ ಅದೇ ಟ್ರೆಂಡ್ ವಾಪಸ್ ಬಂದೈತೆ. ಇದ್ರ ಕಾಟ ನನಗಂತೂ ತಡೆಯೋಕ್ಕಾಗ್ತಿಲ್ಲ. ಹಿಂಗೆ ಸ್ಕ್ರೋಲ್ ಮಾಡ್ದಂಗೆ ಬರೀ ಅವೇ ಬರ್ತವೆ. ಮೊದಲು ಕ್ಲಿಪ್ ನೋಡ್ಕೊಂಬಂದು ಹೇಳ್ತೀನಿ. ಹೆಂಗಿತ್ತು? ಒಂಥರ ಸೈಡ್ ಆ್ಯಂಗಲಿಂದ ಹಂಗೆ ಕಾಣ್ತೀನಲ್ಲ, ಬಿಡಿ, ನಮ್ದೊಂದು ಇರಲಿ ಅಂತ ಮಾಡಿದೆ ಅಷ್ಟೇ. ಬಾಯ್ಸ್ ಮಾತ್ರ ಮಾಡಿ, ಹುಡುಗಿರು ಯಾರು ಮಾಡೋಕೆ ಹೋಗ್ಬೇಡ್ರಿ. ಯಾಕೆಂದರೆ ಅದನ್ನು ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಈ ಥರ ಟ್ರೋಲ್ ಮಾಡ್ತಾರೆ, ಅಥವಾ ಇದಕ್ಕಿನ್ನ ಈ ಲೆವೆಲ್ಗೆ ಹೋಗಿ ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕೆ ಹೇಳ್ತಿದ್ದೀನಿ, ಓನ್ಲಿ ಬಾಯ್ಸ್ ಅಷ್ಟೇ ಟ್ರೈ ಮಾಡಿ, ಗರ್ಲ್ಸ್ ಯಾರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಫಿಕ್ಸ್ ವರ್ಸನ್ AI ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿ, ಆಮೇಲೆ ಇನ್ಸ್ಟಾಲ್ ಮಾಡಿ, ಓಪನ್ ಮಾಡಿ. ಇದು ಸಬ್ಸ್ಕ್ರೈಬ್ ತಗೊಳಕ್ಕೇನು ಹೋಗಬೇಡಿ. ಗ್ರೋ ಅಪ್ ಅಂತಿದೆಯಲ್ಲ ಟೆಂಪ್ಲೇಟ್, ಅದನ್ನು ಸೆಲೆಕ್ಟ್ ಮಾಡಿ. ನೋಡ್ತಿರ್ಬೋದು ಟೆಂಪ್ಲೇಟ್ ಯಾವ ಥರ ಇದೆ ಅಂತ. ನೆಕ್ಸ್ಟ್ 2 ಇಮೇಜ್ ಕೇಳುತ್ತೆ, ಒಂದು ನಿಮ್ಮದು, ಇನ್ನೊಂದು ಆ್ಯಕ್ಟರ್ದು. ಫಸ್ಟ್ ಇಮೇಜ್ ನಿಮ್ದು ಹಾಕಿ, ಸೆಕೆಂಡ್ ಇಮೇಜ್ ಆ್ಯಕ್ಟರ್ಸ್ದು ಹಾಕಿ. ಯಾರ್ದಾರ ಆಯಿತು, ಯಶ್, ದರ್ಶನ್, ನಿಮ್ಮ ಇಮೇಜ್ ಯಾವ ಥರ ಯಾರಿಗೆ ಸೂಟ್ ಆಗುತ್ತೋ ಸೇಮ್ ಅದೇ ಥರ ಇರಲಿ. ಶರ್ಟು ಅಷ್ಟೇ ಸೇಮ್ ಕಲರ್ ಮ್ಯಾಚಿಂಗ್ ಇರಲಿ. ಆಗ ನಿಮ್ಮ ವಿಡಿಯೋ ಸ್ವಲ್ಪ ಎಫೆಕ್ಟಿವ್ ಆಗಿ ಬರುತ್ತೆ. ಕಂಟಿನ್ಯೂ ಕೊಡಿ, ವೆಯ್ಟ್ ಮಾಡಿ ಅಂತ ಬರ್ತೈತೆ. ನಿಮ್ಮ ವಿಡಿಯೋ ಸ್ವಲ್ಪ ಪ್ರೊಸೆಸಿವ್ ಆಗ್ತಿರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಮತ್ತೆ ವೀವ್ ಅಂತ ಬರುತ್ತೆ, ಮೇಲ್ಗಡೆ ಮೆಸೇಜ್ ಬರುತ್ತೆ, ನೋಟಿಫಿಕೇಷನ್ ಥರ. ಬಂತು, ಕ್ಲಿಕ್ ಮಾಡಿ. ಈಗ ನೋಡಿ ನಿಮ್ಮ ವಿಡಿಯೋ ಯಾವ ಥರ ಬಂದಿರುತ್ತೆ ಅಂತ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ವಾಟರ್ ಮಾರ್ಕ್ ಅಂತ ಬರುತ್ತೆ, ವಿತ್ ವಾಟರ್ ಮಾರ್ಕಲ್ಲಿ ಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ಬಂತು. ನಾನು ಯಾಕೆ ಹುಡುಗಿರು ಈ ಥರ ವಿಡಿಯೋ ಮಾಡಬೇಡಿ ಅಂತ ಹೇಳಿದೆ ಅಂದರೆ, ನಿಮ್ಮ ಇಮೇಜ್ನ ಅವರು ಬಳಸ್ಕೊಂಡು ತುಂಬ ಕೆಟ್ಟದಾಗಿ ವಿಡಿಯೋ ಮಾಡ್ತಾರೆ. ಈಗ ನಾನು ತೋರಿಸಿನಲ್ಲ, ಅದು ಬರೀ ಇದು ಅವ್ರು ಮಾಡಿದ್ರೆ ತುಂಬ ದೊಡ್ಡದಾಗಿ ಮಾಡ್ತಾರೆ. ಯಾಕಾರ ಹೇಳ್ಕೊಟ್ಟೆ ಗುರು, ಮೊದಲೇ 10 ಬರೋವು, ಈಗ ನಿಮ್ಮೂ ಸೇರಿಸಿ ನೋಡೋಕ್ಕಾಗಲ್ಲ ನನಗೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬರ್ತೀನಿ, ಬಾಯ್.